ಮನೆ ಪಾಠ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. RRB ಪ್ರಶ್ನೆ ಉತ್ತರಗಳು 2008 ಇದರಲ್ಲಿ ಭಾಗ 1ರಿಂದ 50 ಪ್ರಶ್ನೆಗಳಿವೆ. ಅವುಗಳನ್ನ ನೋಡೋಣ ಬನ್ನಿ. ನಂಬರ್ 1, ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ತ್ರಿಶತಕ ಬಾರಿಸಿದ ಭಾರತೀಯ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ವೀರೇಂದ್ರ ಸೆಹ್ವಾಗ್. ಕ್ವಶನ್ ನಂಬರ್ 2, ಯಾವ ಕ್ರಿಕೆಟ್ ಆಟಗಾರನಲ್ಲಿ 2012ರ ಫೆಬ್ರವರಿಯಲ್ಲಿ ಕ್ಯಾನ್ಸರ್ ಕಾಣಿಸಿಕೊಂಡಿತು? ಉತ್ತರ ಯುವರಾಜ್ ಸಿಂಗ್. ಕ್ವಶನ್ ನಂಬರ್ 3, ಅಭಿಜ್ಞಾನ ಶಕುಂತಲಂ ಅನ್ನು ಬರೆದವರು ಯಾರು? ಉತ್ತರ ಕಾಳಿದಾಸ. ಕ್ವಶನ್ ನಂಬರ್ 4, 2012 ಫೆಬ್ರವರಿಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದವರು ಯಾರು? ಉತ್ತರ ಶ್ರೀ ಗುಲಾಂ ನಬಿ ಆಜಾದ್. ಕ್ವಶನ್ ನಂಬರ್ 5, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು? ಉತ್ತರ ರಷ್ಯಾ. ಕ್ವಶನ್ ನಂಬರ್ 6, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಯಾವುದು? ಉತ್ತರ ಪೋರ್ಟ್ ಬ್ಲೇರ್. ಕ್ವಶನ್ ನಂಬರ್ 7, ಅಫಘಾನಿಸ್ತಾನದ ರಾಜಧಾನಿ ಯಾವುದು? ಉತ್ತರ ಕಾಬೂಲ್. ಕ್ವಶನ್ ನಂಬರ್ 8, ಜಪಾನ್ನ ಕರೆನ್ಸಿ ಯಾವುದು? ಉತ್ತರ ಯೆನ್. ಕ್ವಶನ್ ನಂಬರ್ 9, ವರ್ಮಿ ಕಾಂಪೋಸ್ಟಿಂಗ್ಗೆ ಬಳಸುವ ಜೀವಿ ಯಾವುದು? ಉತ್ತರ ಎರೆಹುಳು ಪ್ರಭೇದಗಳು. ಕ್ವಶನ್ ನಂಬರ್ 10, ಯಾವ ಜೀವಿಯಲ್ಲಿ ರಕ್ತವಿಲ್ಲ ಆದರೆ ಉಸಿರಾಡುತ್ತದೆ? ಉತ್ತರ ಹೈಡ್ರಾ. ಕ್ವಶನ್ ನಂಬರ್ 11, ಸಂವೇಗ ಇದರ ಏಕಮಾನ. ಇದಕ್ಕೆ ಉತ್ತರ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಕ್ವಶನ್ ನಂಬರ್ 12, ಒಬ್ಬ ವ್ಯಕ್ತಿಯು ತನ್ನ ಗಾಡಿಯಲ್ಲಿ ಕುಳಿತು ಪಕ್ಕದಲ್ಲಿ ಚಲಿಸುತ್ತಿದ್ದ ವಾಹನದೆಡೆಗೆ ಒಂದು ನಾಣ್ಯವನ್ನು ಎಸೆದನು. ಆ ನಾಣ್ಯ ಅವನ ಹಿಂದೆ ಬಿದ್ದಿತು. ಹಾಗಾದರೆ ಆ ವಾಹನವು? ಇದಕ್ಕೆ ಉತ್ತರ ಅವನ ಕಡೆಗೆ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದೆ. ಕ್ವಶನ್ ನಂಬರ್ 13, ಒಂದು ಮರದ ಚೂರು ನೀರಿನ ಮೇಲೆ ತೇಲುತ್ತದೆ. ಅದೇ ಮರದ ಚೂರನ್ನು ಆಲ್ಕೋಹಾಲ್ ನಲ್ಲಿ ಹಾಕಿದಾಗ ಅದು? ಇದಕ್ಕೆ ಉತ್ತರ ಮುಳುಗುತ್ತಾ ತೇಲುತ್ತಿರುತ್ತದೆ. ಕ್ವಶನ್ ನಂಬರ್ 14, ಸಾಮರ್ಥ್ಯದ ಏಕಮಾನ. ಇದಕ್ಕೆ ಉತ್ತರ ವ್ಯಾಟ್. ಕ್ವಶನ್ ನಂಬರ್ 15, ಕ್ಯಾಮರಾ ಒಂದು ದ್ವಿಕ್ ಸಾಧನ, ಇದರಲ್ಲಿ ಬಳಸಿರುವುದು? ಉತ್ತರ ನಿಮ್ಮ ಮಸೂರ. ಕ್ವಶನ್ ನಂಬರ್ 16, ಕಬ್ಬಿಣದ ಅಶುದ್ಧ ರೂಪ? ಉತ್ತರ ಬೀಡು ಕಬ್ಬಿಣ. LPGಯ ಸೋರುವಿಕೆಯನ್ನ ಪತ್ತೆ ಹಚ್ಚಲು ಯಾವ ರಾಸಾಯನಿಕವನ್ನ ಬಳಸುತ್ತಾರೆ? ಇದಕ್ಕೆ ಉತ್ತರ ಈಥೇನ್ ಮರ್ಕ್ಯಾಪ್ಟನ್. ಕ್ವಶನ್ ನಂಬರ್ 18, ಉಳಿಯದ ಹಾಲಿನಲ್ಲಿ ಯಾವ ಆಮ್ಲ ಇರುತ್ತದೆ? ಉತ್ತರ ಲ್ಯಾಕ್ಟಿಕ್ ಆಮ್ಲ. ಕ್ವಶನ್ ನಂಬರ್ 19, ಸಂಬಂಧಿಸಿದ ಪದವನ್ನ ಕಂಡು ಹಿಡಿಯಿರಿ. ಅನಿರ್ಥಾಲಜಿ ಬಂದು ಪಕ್ಷಿ, ಆಂಥ್ರಾಪಾಲಜಿ ಬಂದು? ಇದಕ್ಕೆ ಉತ್ತರ ಮನುಷ್ಯ. ಕ್ವಶನ್ ನಂಬರ್ 20, ಸಂಬಂಧಿಸಿದ ಪದವನ್ನ ಕಂಡುಹಿಡಿಯಿರಿ. ಪಾರಿವಾಳ ಬಂದು ಶಾಂತಿ, ಬಿಳಿಯ ಬಾವುಟ ಬಂದು? ಇದಕ್ಕೆ ಉತ್ತರ ಸ್ನೇಹ. ಕ್ವಶನ್ ನಂಬರ್ 21, 21ರಿಂದ 35 ಪ್ರಶ್ನೆಗಳು ಮ್ಯಾಥ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳು. ಇವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಕ್ವಶನ್ ನಂಬರ್ 36, ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥದ ಲೇಖಕರು ಯಾರು? ಇದಕ್ಕೆ ಉತ್ತರ ದಾದಾಬಾಯಿ ನವರೋಜಿ. ಕ್ವಶನ್ ನಂಬರ್ 37, ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಯಾರು? ಇದಕ್ಕೆ ಉತ್ತರ ಸ್ವಾಮಿ ವಿವೇಕಾನಂದ. ಕ್ವಶನ್ ನಂಬರ್ 38, ಪ್ರಜಾಪ್ರಭುತ್ವ ಸರ್ಕಾರದ ಪರಿಕಲ್ಪನೆಯನ್ನು ನೀಡಿದ ದೇಶ ಯಾವುದು? ಇದಕ್ಕೆ ಉತ್ತರ ಫ್ರೆಂಚ್. ಕ್ವಶನ್ ನಂಬರ್ 39, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಉತ್ತರ ರಾಜಸ್ಥಾನ್. ಕ್ವಶನ್ ನಂಬರ್ 40, ಮಧ್ಯಮ ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯಾಗಿದೆ. ಇದಕ್ಕೆ ಉತ್ತರ ಪಂಚಾಯತ್ ಸಮಿತಿ. ಕ್ವಶನ್ ನಂಬರ್ 41, ಭಾರತ ಸಂವಿಧಾನದ ಪಿತಾಮಹ ಯಾರು? ಇದಕ್ಕೆ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಕ್ವಶನ್ ನಂಬರ್ 42, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರೆ ನ್ಯಾಯಾಧೀಶರನ್ನ ನೇಮಿಸುವವರು ಯಾರು? ಇದಕ್ಕೆ ಉತ್ತರ ರಾಷ್ಟ್ರಪತಿ.
ಕ್ವಶನ್ ನಂಬರ್ 43. ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಇದರ ಮುಖ್ಯಸ್ಥರು. ಇದಕ್ಕೆ ಉತ್ತರ ಸಾರ್ವಜನಿಕ ಸೇವೆ. ಕ್ವಶನ್ ನಂಬರ್ 45. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಉತ್ತರ ರಾಷ್ಟ್ರಪತಿಗಳು. ಕ್ವಶನ್ ನಂಬರ್ 45. ಲೋಕಸಭೆಯ ನಿರ್ವಹಣೆಯನ್ನು ಮಾಡುವ ಮಂತ್ರಿಯು ಈ ಸಚಿವಾಲಯಕ್ಕೆ ಸೇರಿದವನು. ಇದಕ್ಕೆ ಉತ್ತರ ಸಂಸದೀಯ ವ್ಯವಹಾರಗಳ ಸಚಿವಾಲಯ. ಕ್ವಶನ್ ನಂಬರ್ 46. ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು. ಇದಕ್ಕೆ ಉತ್ತರ 35 ವರ್ಷ. ಕ್ವಶನ್ ನಂಬರ್ 47. ಹಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಇದಕ್ಕೆ ಉತ್ತರ 76 ವರ್ಷ. ಕ್ವಶನ್ ನಂಬರ್ 48. ಭೂಮಿಯು ತನ್ನ ಅಕ್ಷದ ಮೇಲೆ ಎಷ್ಟು ಕೋನಗಳಷ್ಟು ಬಾಗಿದೆ? ಇದಕ್ಕೆ ಉತ್ತರ 23.5. ಕ್ವಶನ್ ನಂಬರ್ 49. ಹಗಲು ಮತ್ತು ರಾತ್ರಿಗಳು ಉಂಟಾಗಲು ಕಾರಣವೇನು? ಉತ್ತರ ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತುತ್ತಿರುವುದು. ಕ್ವಶನ್ ನಂಬರ್ 50. ಉತ್ತರ ಧ್ರುವದಲ್ಲಿ ಜೂನ್ 21ರಂದು ಹಗಲು ಎಷ್ಟು ಗಂಟೆಗಳ ಕಾಲ ಇರುತ್ತದೆ? ಇದಕ್ಕೆ ಉತ್ತರ 24 ಗಂಟೆ. 51ರಿಂದ 100 ಪ್ರಶ್ನೆ ಉತ್ತರಗಳನ್ನು ಭಾಗ 2 ನಲ್ಲಿ ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.